ನೆಲಸಮ ಒಳಗೆ ನುಗ್ಗಿ ಪುಸ್ತಕ ತಂದುಕೊಂಡ ಬಾಲಕಿ. ಉತ್ತರ ಪ್ರದೇಶದ ಅಂಬೇಡ್ಕರ್ ನಗರದಲ್ಲಿ ಜಿಲ್ಲಾಡಳಿತವು ಒತ್ತುವರಿ ಜಾಗದಲ್ಲಿ ನಿರ್ಮಿಸಿದ ಗುಡಿಸಲನ್ನ ಕೆಡವುತ್ತಿದ್ದ ವೇಳೆ ಕೆಲವು ಗುಡಿಸಲಿಗೆ ಬೆಂಕಿ ಹೊತ್ತಿಕೊಂಡಿತು. ಈ ವೇಳೆ ಬಾಲಕಿಯೊಬ್ಬಳು ಏಕಾಏಕಿ ತನ್ನ ಗುಡಿಸಲೊಳಗೆ ಓಡಿ ಪುಸ್ತಕವನ್ನು ತಂದುಕೊಂಡ ಘಟನೆ ನಡೆದಿದೆ. ಬಾಲಕಿಯ ಅನನ್ಯ ಎಂದು ಗುರುತಿಸಲಾಗಿದೆ. ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ಹರಿದಾಡುತ್ತಿದೆ. ಬುಲ್ಡೋಸರ್ನಲ್ಲಿ ಗುಡಿಸಲುಗಳನ್ನು ನೆಲಸಮ ಮಾಡುತ್ತಿದ್ದ ವೇಳೆ ಕೆಲವು ಗುಡಿಸಲಿಗೆ ಬೆಂಕಿ ಕಾಣಿಸಿಕೊಂಡಿತ್ತು. ಅನನ್ಯ ಗುಡಿಸಲಿನ ಪಕ್ಕದಲ್ಲೂ ಗುಡಿಸಲಿಗೆ ಬೆಂಕಿ ಹತ್ತಿಕೊಂಡಿತ್ತು. ಹೀಗಾಗಿ ಆಕೆ ಓಡೋಡಿ ಹೋಗಿ ಪುಸ್ತಕ ಮತ್ತು ಬ್ಯಾಗ್ ಅನ್ನ ಹೊರತಂದುಕೊಂಡಿದ್ದಾಳೆ. ನನ್ನ ಪುಸ್ತಕ ಮತ್ತು ಇತರೆ ವಸ್ತುಗಳನ್ನು ಹೊರತಂದುಕೊಳ್ಳದಿದ್ದರೆ ಅವೆಲ್ಲವೂ ನಾಶವಾಗುತ್ತಿತ್ತು. ಇದರಿಂದ ನಾನು ಓದನ್ನು ಮುಂದುವರಿಸಲು ಸಾಧ್ಯವಾಗುತ್ತಿರಲಿಲ್ಲ ಎಂದು ಅನನ್ಯ ಮಾತನಾಡುತ್ತಲೇ ಹೇಳಿದ್ದಾರೆ. ಬಾಲಕಿಯ ವಿಡಿಯೋ ಸಮಾಜವಾದಿ ಪಕ್ಷದ ಅಧ್ಯಕ್ಷ ಅಖಿಲೇಶ್ ಯಾದವ್ ಸಾಮಾಜಿಕ ಮಾಧ್ಯಮದ ಎಕ್ಸ್ನಲ್ಲಿ ಹಂಚಿಕೊಂಡಿದ್ದಾರೆ. ಅಂಬೇಡ್ಕರ್ ನಗರದಲ್ಲಿ ಜಿಲ್ಲಾಡಳಿತವು ತಮ್ಮ ಅಧಿಕಾರದ ಶಕ್ತಿಯನ್ನು ತೋರಿಸಿಕೊಳ್ಳಲು ಜನರ ಗುಡಿಸಲನ್ನ ನೆಲಸಮ ಮಾಡುತ್ತಿದೆ. ಆದರೆ ಬಾಲಕಿ ಹೋಗಿ ತನ್ನ ಪುಸ್ತಕವನ್ನು ಜೋಪಾನವಾಗಿ ಮಾಡಿಕೊಂಡಿದ್ದಾಳೆ. ಇವರು ಹೆಣ್ಣು ಮಕ್ಕಳನ್ನ ಉಳಿಸಿ, ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡಿ ಎಂದು ಹೇಳುವ ಅದೇ ಬಿಜೆಪಿ ಜನರು ಎಂದು ಬರೆದುಕೊಂಡಿದ್ದಾರೆ. ಬಾಲಕಿಯನ್ನ ಶಾಲೆಗೆ ಸೇರಿಸಿ ಉತ್ತಮ ಶಿಕ್ಷಣ ಕೊಡಿಸಲಾಗುವುದು. ಎಲ್ಲ ವೆಚ್ಚವನ್ನು ಪಕ್ಷ ಭರಿಸಲಿದೆ ಎಂದು ಸ್ಥಳೀಯ ಸಮಾಜವಾದಿ ಪಕ್ಷದ ನಾಯಕರೊಬ್ಬರು ತಿಳಿಸಿದ್ದಾರೆ.